ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಮಾಧ್ಯಮದ ಮಿತ್ರರೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ, ಸ್ನೇಹಿತರೆ, ಇವತ್ತು ನಾವು ನಮ್ಮ ಎಲ್ಲ ಸ್ವಾಮೀಜಿಗಳ ಜೊತೆ ನಾಗದುರ್ಗ ಪೀಠದ ಪೀಠಾಧ್ಯಕ್ಷರಾದಂಥ ರಾಮೋಹಳ್ಳಿಯ ಡಾಕ್ಟರ್ ಶಕ್ತಿ ಬಾಲಮ್ಮ ಸ್ವಾಮೀಜಿಯವರು, ಶಾಕ್ತ್ಯಂ, ಆಮೇಲೆ ದಕ್ಷಿಣ ಶಿರಡಿ ಅಂತಾರಾಷ್ಟ್ರೀಯ ಪೀಠಾಧ್ಯಕ್ಷರಾದಂಥ ಲಗ್ಗೆರೆಯ ಶ್ರೀ ರಾಮ್ ಪ್ರಸಾದ್ ಗುರೂಜಿಯವರ ಜೊತೆ ಮತ್ತು ಕತ್ರಗುಪ್ಪೆ ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ DM ಸ್ವಾಮೀಜಿಯವ್ರ ಜೊತೆ ನಿಮ್ಮೆಲ್ಲರ ಮುಂದೆ ಪತ್ರಿಕಾಗೋಷ್ಠಿಗೆ ಹಾಜರಾಗಿದ್ದೀವಿ. ಮುಖ್ಯ ಉದ್ದೇಶ ಇಷ್ಟೇ. ಸ್ನೇಹಿತರೆ, ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕಳೆದ 25 ವರ್ಷಗಳಿಂದ, ಸುಮಾರು 24-25 ವರ್ಷಗಳಿಂದ ಹಲವಾರು ಸರ್ಕಾರಗಳು ಬಂದು ಹೋಗಿವೆ. ಆಲ್ಮೋಸ್ಟ್ 40 ಲಕ್ಷ ಬಲಿಜ ಸಮಾಜದವರು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ವಾಸವಾಗಿದ್ದಾರೆ. ಅವರಿಗೆ ನೀಡಿರ್ತಕ್ಕಂಥ 2A ಮೀಸಲಾತಿಯನ್ನು ರಾತ್ರೋರಾತ್ರಿ ಅಂದಿನ ಸರ್ಕಾರದಲ್ಲಿದ್ದಂಥ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳು ವೀರಪ್ಪ ಮೊಯ್ಲಿಯವರು ಸಾಡಾ ಸೊಗಟಾಗಿ ಬಲಿಜ ಸಮಾಜ ಬಂದು ಶ್ರೀಮಂತ ಸಮಾಜ, ಅದರಲ್ಲಿ ಯಾರು ಶೋಷಿತರು, ವಂಚಿತರು, ಪೀಡಿತರು ಅಂತ ಯಾರೂ ಇಲ್ಲ, ಆದ್ದರಿಂದ ಈ ಸಮಾಜಕ್ಕೆ 2A ಮೀಸಲಾತಿ ಬೇಡ ಅಂತ ಹೇಳಿ ರಾತ್ರೋರಾತ್ರಿ ಬಂದು ಸಾಡಾ ಸೊಗಟಾಗಿ ಯಾವುದೇ ಆಯೋಗದ ಒಂದು ಶಿಫಾರಸು ಇಲ್ಲದೆ ಬಲಿಜ ಸಮಾಜಕ್ಕೆ ಇದ್ದಂಥ 2Aಯನ್ನು ಕಿತ್ತಾಕಿ ಹೋದರು. ಅದರ ಸಿಂಹಪಾಲು ವೀರಪ್ಪ ಮೊಯ್ಲಿಯವರಿಗೆ ಸಲ್ಲತ್ತೆ ಅಂದರೆ ಅದರ ಜೊತೆ ಇವತ್ತು ನಮ್ಮ ಹಳ್ಳಿ ಅಕ್ಕಿ ಅಂತ ಕರೆಸ್ಕೊಳ್ತಕ್ಕಂಥ ವಿಶ್ವನಾಥ್ವರೆಗೂ ಅದರಲ್ಲಿ ಒಂದು ಸ್ವಲ್ಪ ಪಾಲಿದೆ ಅಂದರೆ ತಪ್ಪಾಗಲ್ಲ. ಅದ್ರ ಜೊತೆಗೆ ಸರಿ ಜನಗಣತಿ ಎಲ್ಲ ತಗೊಂಡು ನೀವು 40 ಲಕ್ಷ ಜನ ಇದ್ದೀರೋ ಇಲ್ವೋ ನೋಡಿ, ನಿಮ್ಮಲ್ಲಿ ಶೋಷಿತರು, ವಂಚಿತರು, ಪೀಡಿತರು ಇದ್ದಾರೋ ಇಲ್ವೋ ಅಂತ ನೋಡಿ ನಾವು ಅದನ್ನು ಮರುಪರಿಶೀಲನೆ ಮಾಡಿ ನಿಮಗೆ 2Aನ ಒದಗಿಸತ್ತ ಕೆಲಸ ಮಾಡ್ತೀವಿ ಅಂತ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ರು. ಆದರೆ ಅದು ಕೂಡ ಜಾಣಕುರುಡಾಗಿ ಪ್ರದರ್ಶನ ಮಾಡಿ ಅವರು ಕೂಡ ನಮಗೆ ಕಿತ್ತಾಕಿರ್ತಕ್ಕಂಥ 2A ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ 3 ಮಂತ್ರಿಗಳು ಯಾರೂ ಮಾಡಲಿಲ್ಲ. ಕಳೆದ ಎಷ್ಟೋ ಸರ್ಕಾರಗಳು ಬಂತು, ಕುಮಾರಸ್ವಾಮಿಯವ್ರ ಸರ್ಕಾರನೂ ಬಂತು, ಅದು ಆಶ್ವಾಸನೆಯಾಗೆ ಉಳಿದೋಯ್ತು. ಮೀಸಲಾತಿ ಕೊಡ್ತಕ್ಕಂಥ ಸಮಾಚಾರಕ್ಕೆ ಯಾರೂ ಕೂಡ ಧ್ವನಿ ಎತ್ತಲಿಲ್ಲ. ಆದರೆ ಕಳೆದ 24-25 ವರ್ಷಗಳಿಂದ ನಮ್ಮ ಬಲಿಜ ಸಮಾಜದಲ್ಲಿರ್ತಕ್ಕಂಥ ಹಲವಾರು ಮುಖಂಡರು, ಮಹನೀಯರು ತಮ್ಮ ಸ್ವಂತ ಖರ್ಚಿನಿಂದ ಹೈಕೋರ್ಟ್ ಮೆಟ್ಲತ್ತಿದ್ರು, ಆಮೇಲೆ ಸಮಾಜ ಇಲಾಖೆಯಲ್ಲಿ ಒಂದು ಹೋರಾಟ ಮಾಡಿದ್ರು. ಆ ಹೋರಾಟಗಳೆಲ್ಲ ಹೋರಾಟಗಳಾಗೆ ಉಳ್ಕೊಂತು, ವಾದ ಮಾಡಿ ಗೆದ್ದರು. ಅದರ ಒಳ್ಳೆ ಪ್ರತಿಗಳನ್ನೆಲ್ಲ ತೊಗೊಂಡೋಗಿ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಆವತ್ತಿನ ಕಾಲದಿಂದ ಕೊಟ್ಕೊಂಡು ಬಂದರು, ಈಗಲೂ ಕೊಟ್ಕೊಂಡು ಬರ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪನವರು ಒಂದು ಮಾತು ನಮಗೆ ಕೊಟ್ಟಿದ್ದರು. ಏನಂತ ಹೇಳಿದರು ಅಂದರೆ, ನೀವು ನನಗೆ ಆಶೀರ್ವಾದ ಮಾಡಿ, ಇನ್ನೊಂದು 9 ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ, ಆಶೀರ್ವಾದ ಮಾಡಿ, ನೀವು ಆಶೀರ್ವಾದ ಮಾಡಿ ನನ್ನ ಗೆಲ್ಲಿಸಿದ್ದೆ ಆದರೆ 24 ಗಂಟೆಗಳ ಒಳಗಾಗಿ ನಾನು ನಿಮಗೆ ಪೂರ್ಣ ಪ್ರಮಾಣದ 2A ಮೀಸಲಾತಿಯನ್ನು ಕೊಡ್ತೀನಿ ಅಂತ ನಮಗೆ ಮಾತು ಕೊಟ್ಟಿದ್ದರು ಬಲಿಜ ಸಮಾಜಕ್ಕೆ. ಅದನ್ನೇ ನಂಬಿಕೊಂಡು ನಾವು ಕುಳಿತಿರುವಾಗ ಈಗ ಅವರು ಆ ಮಾತನ್ನು ಮರೆತು ಎಲ್ಲ ಸರ್ಕಾರಗಳು ಪ್ರದರ್ಶನ ಮಾಡಿರ್ತಕ್ಕಂಥ ಜಾಣಕುರುಡನ್ನು ಇವರೂ ಪ್ರದರ್ಶನ ಮಾಡಿಕೊಂಡು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯಡಿಯೂರಪ್ಪನವರು ಮಲತಾಯಿ ಧೋರಣೆಯನ್ನು ಮಾಡ್ತಿದ್ದಾರೆ ಅಂದರೆ ತಪ್ಪಾಗಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನು ಇಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಲವಾರು ಸಮುದಾಯಗಳಿಗೆ ಮನೆ ಬಾಗಿಲಿಗೆ ಹೋಗಿ ಅನುದಾನವನ್ನು ಕೊಡ್ತಕ್ಕಂಥದ್ದು, ನಿಗಮ ಮಂಡಳಿಗಳನ್ನ ಮಾಡ್ತಕ್ಕಂಥದ್ದೆಲ್ಲ ಮಾಡಿಕೊಂಡಿದ್ದು, ಕಿತ್ತಾಕಿರ್ತಕ್ಕಂಥ ಮೀಸಲಾತಿಯನ್ನು ಮರುಪರಿಶೀಲನೆ ಮಾಡಿ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮಾಡದೇ ಇರತಕ್ಕಂಥದ್ದು ತುಂಬ ವಿಷಾದನೀಯವಾದಂಥ ವಿಷಯ, ಒಂದು ಶೋಚನೀಯವಾದಂಥ ವಿಷಯ. ಇದು ಬಲಿಜ ಸಮಾಜವನ್ನು ತುಚ್ಛವಾಗಿ ಕಾಣ್ತಕ್ಕಂಥ ಒಂದು ವಿಷಯ ಅಂದರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯಕ್ಕೆ ಬಲಿಜ ಸಮಾಜದ ಕೊಡುಗೆಯನ್ನೇನಾದರೂ ನಾವು ಹೇಳಲಿಕ್ಕೆ ಅಂತ ಹೊರಟ್ರೆ ಒಂದು ದಿನ ಸಾಲಲ್ಲ. ಅಷ್ಟು ವಿಷಯಗಳನ್ನ ಬಲಿಜ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯಕ್ಕೆ ಬಲಿಜ ಸಮಾಜ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ನೆನೆಸ್ಕೋಬೋದು. ಇದರಲ್ಲಿ ಮೊದಲನೇ ವಿಷಯ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.
ಕರ್ನಾಟಕ ರಾಜ್ಯ ರಾಜ್ಯಾರಮಣ ಅಂತ ಹೇಳ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ಹುಟ್ಟಿರೋದು ಈ ಬಲಿಜ ಸಮಾಜದಲ್ಲಿ. ಭಾರತೀಯ ಇತಿಹಾಸದಲ್ಲಿ ಭವ್ಯ ಪರಂಪರೆಗಳಲ್ಲಿ ವಿಶ್ವದಲ್ಲೇ ಭವ್ಯ ಪರಂಪರೆ ಯಾವುದು ಅಂದರೆ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಕ್ಕಂಥ ಹೆಗ್ಗಳಿಕೆಗೆ ಭಾಜನರಾದಂಥವರು ಈ ಸಮಾಜದ ಕುಲದಲ್ಲಿ ಹುಟ್ಟಿದಂಥ ಶ್ರೀಕೃಷ್ಣ ದೇವರಾಯ. ಸರಿ, ಸನಾತನ ಹಿಂದೂ ಧರ್ಮಕ್ಕೇನಾದರೂ ಇವರು ಕಡಿಮೆ ಮಾಡಿದಾರ ಕೊಡುಗೆ ಅಂತ ಹೇಳಿದ್ರೆ, ಅವರ ಅಳಿಯ ರಾಮರಾಯ ಅವತ್ತಿನ ಕಾಲಕ್ಕೆ ನಮ್ಮೆಲ್ಲರಿಗೂ ಗೊತ್ತು, ದೆಹಲಿಯ ಸುಲ್ತಾನರದು ಅಟ್ಟಹಾಸ ಎಷ್ಟು ಇದ್ದಂಥ ಕಾಲ. ಹಿಂದೂಗಳನ್ನೆಲ್ಲ ಮತಾಂತರ ಮಾಡ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಹಳೆಯ ರಾಮರಾಯನನ್ನು 4 ಜನ ಸುಲ್ತಾನರು, ಅಲ್ಲಿ ಬಿಜಾಪುರದಲ್ಲಿ ಅಲಿ ಆದಿಲ್ ಶಾ, ಈ ಕಡೆ ಅಹಮದ್ ನಗರದ ಕುತುಬ್ ಶಾ, ಆಮೇಲೆ ಬೀದರ್ನ ಬರೀದ್ ಶಾ, ಸೊ ಇವೆಲ್ಲ ಶಾಗಳು ಸೇರಿಕೊಂಡು ಸುಲ್ತಾನರು ಒಬ್ಬರಾಗಿ ಎಲ್ಲ 4 ಜನ ಕೂಡ ಕುಟುಂಬದಲ್ಲಿ ಒಬ್ಬರನ್ನೊಬ್ಬರು ಮದುವೆ ಮಾಡಿಕೊಂಡು ಒಂದು ಸಂಬಂಧ ಬೆಳೆಸಿ ಹಳೆಯ ರಾಮರಾಯನ ಏಕಾಂಗಿಯಾಗಿ ಅವ್ರನ್ನ ಸೋಲಿಸಿದಂಥದ್ದು. ಆ ಥರದಲ್ಲಿ ಕೂಡ ಏಕಾಂಗಿಯಾಗಿ ಹೋರಾಡಿ ಮಣಿದಂಥ ವೀರಾಗ್ರಣಿ ಹಳೆಯ ರಾಮರಾಯ. ತಾಳಿಕೋಟೆ ಯುದ್ಧ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಾನು ಅದೇ ಯೋಚನೆ ಮಾಡ್ತೀನಿ, ಇವತ್ತು ಸರ್ಕಾರದಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ನಮ್ಮ ಬಲಿಜ ಸಮಾಜದ ಪಾಲಕ್ಕೆ ಸುಲ್ತಾನರಾಗ್ಬಿಟ್ರು ಅಂತ ಕಾಣ್ತುತ್ತೆ. ಬಲಿಜ ಸಮಾಜವನ್ನು ಮುಗಿಸ್ಬೇಕು ಅಂತ ಇವರು ಅಂದ್ಕೊಂಡು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಆಗಿನ ಕಾಲದಲ್ಲಿ ಸುಲ್ತಾನರು ಮಾಡಿದ್ರು ವಿಜಯನಗರ ಸಾಮ್ರಾಜ್ಯವನ್ನು ಮುಳುಗಿಸ್ಲಿಕ್ಕೆ. ಅದೇ ವಿಜಯನಗರ ಸಾಮ್ರಾಜ್ಯವನ್ನು ಆಳಿ ಇವತ್ತು ಭವ್ಯ ಪರಂಪರೆಯ ವಿಶ್ವದಲ್ಲಿ ಭವ್ಯ ಪರಂಪರೆಯ ಭಾರತದ ಇತಿಹಾಸದಲ್ಲಿ ವಿಶ್ವಮಟ್ಟಕ್ಕೆ ವಿಜಯನಗರ ಸಾಮ್ರಾಜ್ಯದ ಭವ್ಯ ಪರಂಪರೆಯನ್ನು ತಗೊಂಡೋದಂಥ ಬಲಿಜ ಸಮಾಜವನ್ನು ಇವತ್ತು ಸರ್ಕಾರದ ಮಂತ್ರಿಗಳೆಲ್ಲ ಮಾಡ್ತಾ ಇದ್ದಾರೆ, ಸರ್ಕಾರಗಳೆಲ್ಲ ಮಾಡ್ತಾ ಇದೆ. ಸುಲ್ತಾನನ ಧೋರಣೆಯನ್ನು ಇವತ್ತು ನಮಗೆ ಮಾಡ್ತಾ ಇದೆ ಅಂದರೆ ತಪ್ಪಾಗಲ್ಲ. ಇದ್ರ ಬಗ್ಗೆ ಕೇಳಿದ್ರೆ ನಾವು ಮಾಡ್ತೀವಿ ಅಂತ ಬರೀ ಆಶ್ವಾಸನೆ ಕೊಡೋದೇ ಆಯಿತು. ಅದಕ್ಕೋಸ್ಕರ ಆ್ಯಕ್ಚುಲಿ ಆಧ್ಯಾತ್ಮಿಕ ಗುರುಗಳಾಗಿರ್ತಕ್ಕಂಥ ನಮಗೆ ರಾಜಕೀಯದಲ್ಲಿ ಹಸ್ತಬಲಾಘವ ಮಾಡ್ತಕ್ಕಂಥ ಕೆಲಸವೇ ಇಲ್ಲ. ಆದರೆ ಇವತ್ತು ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಅದರಿಂದ ಯಡಿಯೂರಪ್ಪನವರಿಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾಯಿತು, ಒಂದು ಮನವಿಯನ್ನು ಕೊಟ್ಟಿದ್ದಾಯಿತು. ನೋಡಿ, ನಮ್ಮನ್ನು ಪರಿಗಣಿಸಿ ಮಾತಾಡಿ, ನಮ್ಮ ಮುಖಂಡರುಗಳನ್ನ ಎಲ್ಲರನ್ನೂ ಕರೀರಿ, ಈ 2A ಮೀಸಲಾತಿ ಏನಿದೆಯೋ ಕೊಡಿ ಅಂತ. ಒಂದು ಕಣ್ಣೋರ್ಸೋ ಕೆಲಸ ಮಾಡಿ ಹೋದರು ಯಡಿಯೂರಪ್ಪನವರು. 2A ಬರೀ ವಿದ್ಯೆಗೋಸ್ಕರ ಅಂತ ಕೊಟ್ಟು ಹೋದರು. ವಿದ್ಯೆಗೋಸ್ಕರ ಕೊಟ್ಟು ಹೋದಾಗ ಏನಂತ ಹೇಳಿದ್ರು ಅಂದರೆ, ನಾನು ಮತ್ತೆ ಮುಖ್ಯಮಂತ್ರಿ ಆದರೆ ಈಗ ವಿದ್ಯೆಗೋಸ್ಕರ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ 2A ಮೀಸಲಾತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡ್ತೀನಿ ಅಂತ ಹೇಳಿ 24 ಗಂಟೆಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಕಳೆದ ಉಪಚುನಾವಣೆಯಲ್ಲೂ ಅಷ್ಟೇ ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಬಲಿಜಿಗರ ಸಂಖ್ಯೆ ಮೇಲ್ಗೈ ಇದೆ. 1.5 ಲಕ್ಷದ ಮೇಲೆ ಬಲಿಜಿಗರು ಇದ್ದಾರೆ. ಸುಧಾಕರ್ ಅವ್ರನ್ನ ಗೆಲ್ಲಿಸ್ಕೊಳ್ಳೋಕ್ಕೋಸ್ಕರ ಆ ವೇದಿಕೆ ಮೇಲೂ ಕೂಡ ಹೇಳಿದರು, ನಾನು ಈ ಚುನಾವಣೆಯಲ್ಲಿ ನೀವು ಸುಧಾಕರ್ ಅವ್ರನ್ನ ಗೆಲ್ಲಿಸ್ಕೊಡಿ, 24 ಗಂಟೆಲಿ ನಾನು ಹೇಳಿರೋ ಮಾತನ್ನು ನಾನು ನಿಭಾಯಿಸ್ಕೊಡ್ತೀನಿ, ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಮೀಸಲಾತಿ ಕೊಡ್ತೀನಿ ಅಂತೇಳಿ ಎಲ್ಲರಿಗೂ ಮೀಸಲಾತಿಯನ್ನು ಕೊಟ್ಕೊಂಡು ನಮ್ಮನ್ನು ಕಡೆಗಣಿಸಿರ್ತಕ್ಕಂಥದ್ದು ನೋಡುವಾಗ ಈ ಸರ್ಕಾರಕ್ಕೆ ಈಗ ನಾವು ಗುರುಗಳಾಗಿ ನಮ್ಮ ಬಾಯಿಂದ ಈ ಥರ ಮಾತು ಬರಬಾರ್ದು. ಚೀಮಾರಿ ಹಾಕೋದಾ, ಇಲ್ಲ ಇವರಿಗೆ ಕಪ್ಪು ಮಸಿ ಬೆಳೆಯೋದಾ, ಇಲ್ಲ ವಿಧಾನಸೌಧ ಚಲೋ ಅಂತ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಾ, ಇದು ಮುಖ್ಯಮಂತ್ರಿಗಳಿಗೆ ಬಿಟ್ಟದ್ದು. ಅದರಿಂದ ಬಹಳಷ್ಟು ಇತಿಹಾಸವನ್ನು ನೋಡಿದಾಗ ಬಲಿಜ ಸಮಾಜದಲ್ಲಿ ರಾಜ್ಯಕ್ಕೆ ಕೊಡುಗೆಗಳಾಗಿ ಕಾಲಜ್ಞಾನಿ ತಾತಯ್ಯನವ್ರನ್ನ ನೀವು ತಗೊಳ್ಳಿ, ಕೈವಾರ ನಾನೇ ಆಧ್ಯಾತ್ಮಿಕದಲ್ಲಿ ಕ್ಲಾನಗಾನವನ್ನೇ ಕೊಟ್ಟು ಹೋದಂಥವರು. ಇವತ್ತಿಗೂ ನೀವು ನೋಡಿ, ಎಲ್ಲ ಸಮಾಜದಲ್ಲಿ ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ರಾಜಕೀಯವಾಗಿ ಯಾವ ಸಮಾಜ ಬೆಳೆಯುತ್ತೋ ಆ ಸಮಾಜ ಮಾತ್ರ ಆ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಲವಾರು ನ್ಯಾಯಗಳನ್ನ ಒದಗಿಸಲಿಕ್ಕೆ ಸಾಧ್ಯ ಅಂತ. ಕಳೆದ 20 ವರ್ಷಗಳ ಇತಿಹಾಸ ತಗೊಳ್ಳಿ, 2-3 MLA ಇಲ್ಲ, 40 ಲಕ್ಷ ಇರತಕ್ಕಂಥ ಈ ಸಮಾಜಕ್ಕೆ 2-3 MLA ಇಲ್ಲ, ಒಂದು 2-3 MP ಇಲ್ಲ, 2-3 ಮಂತ್ರಿಗಳಿಲ್ಲ. 40 ಲಕ್ಷದ ಜನಸಂಖ್ಯೆ ಇರತಕ್ಕಂಥ ಈ ಸಮಾಜದ ಗತಿ ಏನಾಗಬೇಕು? ಈ ಸಮಾಜ ನಿಜವಾಗ್ಲೂ ಅಧೋಗತಿಯಲ್ಲಿದೆ. ಶೋಷಿತರು, ವಂಚಿತರು, ಪೀಡಿತರು ಅಂತ ನೀವೇನಾದರೂ ಲೆಕ್ಕ ತೆಗೆದ್ರಿ ಅಂದರೆ ಸ್ವಲ್ಪ ಒಂದೇ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮ್ಮ ಸಮಾಜದ ವತಿಯಿಂದ ಸರ್ಕಾರದಿಂದ ಮಂಜೂರಾತಿ ಆಗಿರ್ತಕ್ಕಂಥ ಒಂದು 10 ಅಡಿಗಳ ಜಮೀನು ಕೂಡ ಈ ಸಮಾಜಕ್ಕೆ ಇಲ್ಲ ಅಂದರೆ ಎಷ್ಟು ಶೋಚನೀಯವಾದಂಥ ಪರಿಸ್ಥಿತಿಯಲ್ಲಿ ಈ ಸಮಾಜ ಇದೆ ಅಂತ ನೀವುಗಳೇ ಲೆಕ್ಕ ಹಾಕ್ಬೋದು. ಇದರಲ್ಲಿ ಇನ್ನೊಂದು ದೊಡ್ಡ ವಿಷಯ, ಎಂಥ ದೊಡ್ಡ ವಿಷಯ ನಡೆದಿದೆ, ನಮಗೆ ನಡೆದಿರ್ತಕ್ಕಂಥ ಅನ್ಯಾಯಗಳನ್ನ ಹೇಳ್ಕೊಂಡ್ರೆ ಕಣ್ಣಲ್ಲಿ ನೀರಲ್ಲ, ರಕ್ತ ಬರಬೇಕು. ಸರ್ಕಾರದ ವತಿಯಿಂದ ಒಂದೇ ಒಂದು ಅಡಿ ಕೂಡ ಮಂಜೂರಾತಿ ಆಗಿಲ್ಲ ಇದುವರೆಗೂ ನಮ್ಮ ಬಲಿಜ ಸಮಾಜಕ್ಕೆ. ಅಂಥದ್ರಲ್ಲಿ ನಮ್ಮ ಇನ್ನೊಂದು ವಿಷಯವನ್ನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಇರತಕ್ಕಂಥ ಬಲಿಜ ಹಾಸ್ಟೆಲ್ ತಗೊಳ್ಳಿ, ಕೇಂದ್ರೀಯ ಬಲಿಜ ಹಾಸ್ಟೆಲ್ ತಗೊಳ್ಳಿ, ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್. ಯಾವ ಸರ್ಕಾರವೂ ಕೊಟ್ಟಿಲ್ಲ. ಕೂಲಿ ನಾಲಿ ಮಾಡಿ ಅವತ್ತಿನ ಕಾಲಕ್ಕೆ
ಹೊನ್ನೂರಮ್ಮ, ಬಲಿಜ ಸಂಘದ ತಾಯಿ ಅಂತ ಕರೆಸ್ಕೊಳ್ತಕ್ಕಂಥ ಹೊನ್ನೂರಮ್ಮನವರು, ಕರ್ಮಯೋಗಿ ಆನೇಕಲ್ ತಿಮ್ಮಯ್ಯನವರು ಬಲಿಜ ಬಡ ವಿದ್ಯಾರ್ಥಿಗಳಿಗೆ ಅಂತ ಒಂದು ವಸತಿ ಶಾಲೆ ಆಗಲಿ ಅಂತ ಹೇಳಿ ಮಾಡಿಟ್ಟು ಹೋಗಿರೋ ಜಮೀನನ್ನು ನೀಚ ರಾಜಕಾರಣಿ ನಮ್ಮ ಶಿವರಾಮೇಗೌಡ ಬಂದು ಅದರಲ್ಲಿ ಕುಳಿತುಕೊಂಡು ಬಿಟ್ಟು ಬಾಡಿಗೆ ಕೊಡ್ತಿಲ್ಲ, ನ್ಯಾಯವಾಗಿ ಯಾವುದೊಂದು ಇದನ್ನು ಕೊಡ್ತಿಲ್ಲ, ಕೇಳಕ್ಕೆ ಹೋದರೆ ನಾನು ಎಲ್ಲರಿಗೂ ಅದೆಲ್ಲ ಏನು ಕೊಡಬೇಕು ಕೊಟ್ಟಿದ್ದೀನಿ, ಅವ್ರಿಗೆ MOU ಹಾಕಿದ್ದೀನಿ ಅಂತ ಅದನ್ನೂ ಹೇಳಿದ್ರು. ಅದಕ್ಕೆ ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಕೆಲವು ತಿಂಗಳ ಹಿಂದೆಯೇ ಸಾವಿರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿ ಅದಕ್ಕೆ ಒಂದು ಆರ್ಭಟ ಹೋರಾಟವನ್ನು ಮಾಡಿದ್ವಿ. ಕೇಂದ್ರ ಬಲಿಜ ಸಂಘದ ಮೇಲೆ ಅಲ್ಲಿ ಬಹಳಷ್ಟು ಮುಖಂಡರು ಸೇರಿದ್ರು, ಬಹಳಷ್ಟು ಜನಪ್ರತಿನಿಧಿಗಳು ಸೇರಿದ್ರು. ಅವರೆಲ್ಲರ ಮುಂದಾಳತ್ವದಲ್ಲಿ ಹೋರಾಟ ಮಾಡಿದ್ರೆ ಅದು ಹೋರಾಟವಾಗಿ ನಿಂತಿದೆ. ಅದರಿಂದ ಕೂಡ ನಮಗೇನೊಂದು ನ್ಯಾಯ ಸಿಗಲಿಲ್ಲ. ಆಗ ಬಲಿಜಿಗರನ್ನ ಮೂಲೆ ಗುಂಪು ಮಾಡಬೇಕು ಅಂತ ಎಲ್ಲೋ ಒಳಸಂಚು ನಡೀತಿದೆ. ಇದೊಂದು ರಾಜಕೀಯ ಪ್ರೇರಣೆಯೋ ಏನೋ ಅರ್ಥವೇ ಆಗ್ತಿಲ್ಲ. ಸೊ ಸರ್ಕಾರದಿಂದ ಬಂದಿರತಕ್ಕಂಥ ಯಾವುದೇ ಮಂಜೂರಾತಿ ಇಲ್ಲದೆ ಸ್ವಂತ ಖರ್ಚಿನಲ್ಲಿ ಒಂದು ಹಾಸ್ಟೆಲ್ ಮಾಡಿಟ್ಟಿದ್ರು ಕೂಡ ಅದಕ್ಕೂ ಕೂಡ ಲಗ್ಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಬಲಿಜ ಸಮಾಜದ ಕತೆ ಏನಾಗಬೇಕು? ಇದಕ್ಕೆ ನೀವು ಮಾಧ್ಯಮದವರು ನಮಗೆ ಸಹಾಯ ಹಸ್ತ ಚಾಚಲಿಲ್ಲ ಅಂದರೆ ಈ ಸರ್ಕಾರಗಳೆಲ್ಲ ಸೇರಿ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಈ ಬಲಿಜ ಸಮಾಜವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಸಂಚು ಮಾಡ್ತಿದೆ ಅಂದರೆ ಅದು ತಪ್ಪಾಗಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ, ಮಹಾತ್ಮ ಗಾಂಧಿಯವರಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಮಾನವತಾವಾದ, ಎಲ್ಲರಿಗೂ ಶಿಕ್ಷಣ, ಈ ಥರ ವಿಷಯಗಳಲ್ಲಿ ಪ್ರೇರಣೆಗೊಳಗಾದಂಥವರು ಯಾರಿಂದ ಅಂದರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಂದ. ಅವರು ಇದೇ ಕುಲದಲ್ಲಿ ಹುಟ್ಟಿದಂಥ ಮಹಾನುಭಾವರು ಮಹಾತ್ಮ ಜ್ಯೋತಿಬಾ ಫುಲೆ. ನಮ್ಮೆಲ್ಲರಿಗೂ ಮಹಾತ್ಮ ಅಂದಿದ ತಕ್ಷಣ ಜ್ಞಾಪಕಕ್ಕೆ ಬರೋದು ಮಹಾತ್ಮ ಗಾಂಧೀಜಿಯವರೇ ಹೊರತು ಬೇರೆ ಯಾರೂ ಅಲ್ಲ. ಈ ಥರ ಪರಿಸ್ಥಿತಿಯಲ್ಲೂ ಮಹಾತ್ಮ ಗಾಂಧಿಗಿಂತಲೂ ಒಬ್ಬ ಮಹಾತ್ಮ ಹುಟ್ಟಿದ್ರು ಅಂದರೆ ಅದು ಜ್ಯೋತಿಬಾ ಫುಲೆ. ಪ್ರಥಮ ಮಹಿಳಾ ಶಿಕ್ಷಕಿ, ನಾರಿಗೆ ಶಾಲೆಯ ದಾರಿಯನ್ನು ತೋರಿಸಿರ್ತಕ್ಕಂಥದ್ದು ಸಾವಿತ್ರಿಬಾಯಿ ಫುಲೆ. ಅವರು ಯಾರೂ ಅಲ್ಲ, ನಮ್ಮ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಧರ್ಮಪತ್ನಿ, ಅವರ ಮಡದಿ. ಇದಕ್ಕಿಂತಲೂ ಕೊಡುಗೆ ಈ ಭಾರತ ದೇಶಕ್ಕೆ ಯಾರಾದರೂ ಕೊಡಲಿಕ್ಕೆ ಸಾಧ್ಯವಾ? ಹೆಣ್ಣು ಮಕ್ಕಳು ಅಂದರೆ ಶಾಲೆಗಿರಲಿ ಮನೆಗೆ ಮಾತ್ರ ಸೀಮಿತ ಅಂತಿದ್ದಂಥ ಕಾಲದಲ್ಲಿ ಒಂದು ಹೆಣ್ಣಿಗೆ ವಿದ್ಯೆಯ ರೀತಿಯಲ್ಲಿ ಶಾಲೆಗೆ ದಾರಿ ತೋರಿಸ್ಕೊಟ್ಟಂಥ ಮಹಾನುಭಾವರು ಹುಟ್ಟೋಗಿರ್ತಕ್ಕಂಥ ಈ ಸಮಾಜವನ್ನು ಇಷ್ಟು ನಿಕೃಷ್ಟವಾಗಿ ಕಾಣ್ತಕ್ಕಂಥ ಧೈರ್ಯ ಎಲ್ಲ ಮಂತ್ರಿಗಳು, ಎಲ್ಲ ಸರ್ಕಾರಗಳು ಮಾಡಿ ಹೋದರೆ ಯಡಿಯೂರಪ್ಪನಲ್ಲಿ ಎಷ್ಟೋ ಭವಿಷ್ಯ ನಾವು ಒಂದು ಇದನ್ನು ಕೃತಜ್ಞತಾ ಭಾವನೆಯಿಂದ ಯಡಿಯೂರಪ್ಪನವ್ರು ನೋಡ್ತಾ ಇದ್ವಿ ನಾವು. ಯಾಕೆಂದರೆ ಆ ವಿದ್ಯೆಗೆ ಒಂದು 2A ಕಲ್ಪಿಸ್ಕೊಟ್ಟು ಹೋದ್ರಲ್ಲ, ಎಲ್ಲೋ ನಮಗೊಂದು ಒಳ್ಳೇದು ಮಾಡ್ತಾರೆ ಅಂತ. ಆದರೆ ಮಾಡಿರ್ತಕ್ಕಂಥ ಕೆಲಸ ನೋಡ್ತಾ ಇದ್ದರೆ ನನಗೆ ನಿಜವಾಗ್ಲೂ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು. ಹಿರಿಯರಿದ್ದಾರೆ, ರಾಜಕೀಯ ಮುತ್ಸದ್ದಿ ಇದ್ದಾರೆ, ಮಠಮಾನ್ಯಗಳ ಬಗ್ಗೆ, ಗುರುಗಳ ಬಗ್ಗೆ ಅಗಾಧವಾದಂಥ ಗೌರವ ಇರತಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನು ಈ ರೀತಿ ಎಲ್ಲ ಆಧ್ಯಾತ್ಮಿಕ ಸ್ವಾಮೀಜಿಗಳು ನಾವೆಲ್ಲ ಬಂದು ಕುಳಿತು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಚೀಮಾರಿ ಹಾಕೋ ಕೆಲಸ, ಮುಖ್ಯಮಂತ್ರಿಗಳನ್ನ ಬೈಯೋ ಕೆಲಸ ಮಾಡ್ತಿದ್ದೀವಿ ಅಂದರೆ ನಿಜವಾಗ್ಲೂ ನನಗೆ ಬೇಜಾರು ಅನ್ನಿಸ್ತಾ ಇದೆ. ಈ ಕೆಲಸವನ್ನು ಮುಖ್ಯಮಂತ್ರಿಗಳಾಗಿ ನೀವು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಸಲ್ಲ. ಇದುವರೆಗೂ ನಾವು ತುಂಬ ಸಾತ್ವಿಕವಾಗಿದ್ವಿ, ಮಾನವತಾವಾದಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ರಕ್ತ ಹರಿತಿದೆಯಲ್ಲ ಅಂತ. ಯಾಕೆ ಕೃಷ್ಣದೇವರಾಯ, ಅಳಿಯ ರಾಮರಾಯನ ರಕ್ತ ಕೂಡ ನಮ್ಮ ಮೈಯಲ್ಲಿ ಹರಿತಿದೆಯಲ್ಲ. ನಾವೇನಾದರೂ ಉಗ್ರವಾದಂಥ ಹೋರಾಟಕ್ಕೆ ಮುಂದಾದರೆ ಏನು ಮಾಡ್ತೀರಾ ನೀವು? ಮಾಡೇ ಮಾಡ್ತೀವಿ ಹೋರಾಟವನ್ನು. ಇನ್ನು ಕೆಲವೇ ದಿನದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೂ ನಾವು ತಯಾರಿದ್ದೀವಿ, ಬೀದಿಗಿಳಿದು ರಸ್ತೆಗಿಳಿದು ವಿಧಾನಸೌಧಕ್ಕೆ ಮುತ್ತಿಗೆ ಆಗೋದಕ್ಕೂ ನಾವು ತಯಾರಿದ್ದೀವಿ ಅಂತ ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಲ್ಲಿವರೆಗೂ ನೀವು ತಲುಪಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮಿಕ್ಕಿದ ಸ್ವಾಮೀಜಿಗಳು ಕೂಡ ಈಗ ಮಾತಾಡ್ತಾರೆ. ಮೈಕಲ್ಲಿ ಇಡ್ತಾರೆ ಇಲ್ಲಿ.